ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಗೋರಿಕಾಯಿ ಉಪಯೋಗಿಸ್ಕೊಂಡು ಲೈಟಾಗಿ ಮಸಾಲೆ ಹಾಕ್ಬಿಟ್ಟು ಒಂದು ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೋಬೋದು, ಕಡಾಯಲ್ಲಿ ಬೇಕಾದರೂ ಮಾಡ್ಕೋಬೋದು. ಈ ಮಕ್ಕಳಿಗಾಗಿರ್ಬೋದು, ವಯಸ್ಸಾದವ್ರಿಗಾಗಿರ್ಬೋದು, ಸಾಫ್ಟಾಗಿ ಬೇಕು ಅನ್ನೋರಿಗೆ ಈ ಮೆಥಡಲ್ಲಿ, ಕುಕ್ಕರಲ್ಲಿ ಮಾಡೋ ಮೆಥಡಲ್ಲಿ ಮಾಡಿಕೊಡಿ. ತುಂಬಾ ರುಚಿಯಾಗಿರುತ್ತೆ. ರೊಟ್ಟಿ ಆಗಿರ್ಬೋದು, ಚಪಾತಿಗೆ ಸಾಫ್ಟಾಗಿ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಗೋರಿಕಾಯಿ ಪಲ್ಯ ಮಾಡೋದಕ್ಕೆ ಮೊದಲು ಕೆಲವೊಂದು ಮಸಾಲೆಗಳನ್ನ ರುಬ್ಕೊಂಡ್ರೋಣ. ಒಣ ಕೊಬ್ಬರಿ ಒಂದು 1/4 ಕಪ್ಪು, 2 ಟೇಬಲ್ ಸ್ಪೂನ್ ಹುರಿದಿರೋ ಅಂಥ ಕಡಲೆಕಾಯಿ ಬೀಜ, ಸಿಪ್ಪೆ ಬೇಕಾದರೆ ತೆಗೆದ್ಬಿಟ್ಟಾದರೂ ಉಪಯೋಗಿಸ್ಕೋಬೋದು ನೀವು. ಒಂದು 10ರಿಂದ 15 ಎಸಳು ಬೆಳ್ಳುಳ್ಳಿ, ಅಚ್ಕಾರದ ಪುಡಿ 1.5 ಟೀ ಸ್ಪೂನ್ ಅಥವಾ ನಿಮ್ಮ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ. ಧನಿಯಾ ಪುಡಿ 1 ಟೀ ಸ್ಪೂನ್, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ರೆ 1 ಟೇಬಲ್ ಸ್ಪೂನ್ ಬಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನು. ಇದಕ್ಕೆ ನೀರು ಹಾಕದೆ ಹಾಗೆ ಬ್ಲೆಂಡ್ ಮಾಡ್ಕೊಳ್ಳೋಣ. 3 ಸಲ ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ ಈ ಹದದಲ್ಲಿ ತರತರಿಯಾಗಿ ಪುಡಿಯಾಗಿದೆ. ಇದನ್ನ ಪಕ್ಕ ಎತ್ತಿಟ್ಕೊಂಡು ಒಗ್ಗರಣೆ ಹಾಕೊಳ್ತೀನಿ. ನಾನು ಗೋರಿಕಾಯಿ ಪಲ್ಯನ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಬಾಣಲಿಯಲ್ಲಿ ಕೂಡ ಮಾಡ್ಕೋಬೋದು. ಕುಕ್ಕರಲ್ಲಿ ಮಾಡೋದ್ರಿಂದ ಸಾಫ್ಟಾಗಿ ಆಗುತ್ತೆ. ಕುಕ್ಕರ್ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಜೀರಿಗೆ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆಯೇ 2 ದಪ್ಪ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಒಂಚೂರು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಒಂದು 3 ನಿಮಿಷ ಫ್ರೈ ಮಾಡ್ತಿದ್ದ ಹಾಗೆ ಈರುಳ್ಳಿ ಸಾಫ್ಟ್ ಆಗಿದೆ. ಇವಾಗ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತೀನಿ. ಅರಿಶಿನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ ಜಸ್ಟ್ ಒಂದು ಸಲ. ಇವಾಗ ಒಂದು ಅರ್ಧ kg ಅಷ್ಟು ಗೋರಿಕಾಯಿನ ಈ ಒಂದು ಒಗ್ಗರಣೆ ಒಳಗಡೆ ಹಾಕೊಳ್ತೀನಿ. ಗೋರಿಕಾಯಿದು ಆ ಕಡೆ ಈ ಕಡೆ ತೆಗೆದು ಚೆನ್ನಾಗಿ ತೊಳೆದು 1 ಇಂಚಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಗೋರಿಕಾಯಿನ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಗೋರಿಕಾಯ್ದೆಲ್ಲ ಹಸಿಗಮ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಅವಾಗಲೇ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಮಸಾಲೆನ ಈ ಥರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಎಲ್ಲ ಹಸಿದೆ ಹಾಕಿರೋದ್ರಿಂದ ಈ ಥರ ಫ್ರೈ ಮಾಡೋದ್ರಿಂದ ಅದ್ರದ್ದು ಹಸಿಗಮ ಎಲ್ಲ ಹೋಗುತ್ತೆ. ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು 2 ನಿಮಿಷ ಇದನ್ನು ಮಸಾಲೆ ಹಾಕೊಂಡ್ಮೇಲೆ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಹಾಗೆ ಏನಾದರೂ ಕುಕ್ಕರಲ್ಲಿ ಮಾಡದೆ ಬಾಣಲಿಯಲ್ಲಿ ಮಾಡಬೇಕಾದ್ರೆ ಫಸ್ಟ್ ಗೋರಿಕಾಯಿನ ಸಾಫ್ಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಕೊನೆಯೇ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಅಂದಾಗ ಈ ಮಸಾಲೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಇವಾಗ ನಾನು ಈ ಕುಕ್ಕರ್ ಕೂಗೋದಕ್ಕೆ ಎಷ್ಟು ಬೇಕು ಒಂದು 1/4 ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರ್ಗೆ ನೀರು ಹಾಕ್ಕೊಂಡು ಉಳಿದಿರೋಂಥ ಮಸಾಲೆನ ಸೇರಿಸ್ಕೊಂಡು ಹಾಕೊಳ್ತಿದ್ದೀನಿ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಹೊಂದಿಸ್ಕೊಂಡೆ ಸ್ವಲ್ಪ ಗಟ್ಟಿ ಅನ್ನಿಸ್ತು. ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ತಿದ್ದೀನಿ. ಅರ್ಧ ಕಪ್ಗೂ ಒಂದು ಸ್ವಲ್ಪ ಕಮ್ಮಿ ನೀರು ಹಾಕಿದ್ದೀನಿ ಅಷ್ಟೇ. ಇವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು. ಹೈ ಫ್ಲೇಮಲ್ಲಿ 1 ವಿಷಲ್ ಕೂಗಿಸ್ಕೊಳ್ಳೋಣ. ಗೋರಿಕಾಯಿ ಸಾಫ್ಟಾಗಿ ಬೆಂದಿರುತ್ತೆ. ಪ್ರೆಷರ್ ಬಿಟ್ಟಿದೆ. ಯಾವುದೇ ಒಂದು ಪಲ್ಯನ ನಾವು ಕುಕ್ಕರಲ್ಲಿ ಮಾಡಿದಾಗ ಕೊನೆಗೆ ಒಂದ್ಸಲ ಫ್ರೈ ಮಾಡ್ಕೋಬೇಕು. ಅವಾಗ ಅದರದ್ದು ಏನೇ ಒಂದು ಚೂರು ಲೈಟಾಗಿ ಹಸಿಗಮ ಇದ್ರೂ ಹೋಗುತ್ತೆ, ಜೊತೆಗೆ ನೀರಂಶ ಇದ್ರೂ ಆವಿಯಾಗುತ್ತೆ. ನೋಡಿ, ಎಲ್ಲ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ತೀನಿ. ಲೋ ಫ್ಲೇಮಲ್ಲಿ 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಗೋರಿಕಾಯಿ ಪಲ್ಯ ಅಥವಾ ಚೌಳಿಕಾಯಿ ಪಲ್ಯ ರೆಡಿ ಇದೆ. ನೋಡಿ, ಜೋಳದ ರೊಟ್ಟಿ ಜೊತೆ ಇದನ್ನು ಹಾಕ್ಕೊಡ್ತಾ ಇದ್ರಂತೂ ಸಖತ್ತಾಗಿರುತ್ತೆ. ಜೋಳದ ರೊಟ್ಟಿ ಒಂದೇ ಇಲ್ಲ, ಚಪಾತಿ, ಅಕ್ಕಿ ರೊಟ್ಟಿ, ದೋಸೆ ಇದೆಲ್ಲದ್ರ ಜೊತೆನೂ ಒಳ್ಳೆ ಕಾಂಬಿನೇಷನ್ ಅಂತ ಅನ್ಬೋದು. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.